ಪ್ರತಿಯೊಬ್ಬನ ಹೆಸರಿನ ಕೆಳಗಡೆನೂ ಕೂಡ ಸಂಸ್ಕೃತಿ ಚಿಂತಕರು ಅಂತ ಬರ್ಕೊಂತಾರೆ. ಹೌದು, ಅದು ಯಾವ ಸಂಸ್ಕೃತಿಯೋ, ಇವ್ರು ಏನು ಚಿಂತನೆ ಮಾಡಿದಾರೋ ನಮಗಂತೂ ಇದುವರೆಗೂ ಗೊತ್ತಿಲ್ಲ. ಸಂಸ್ಕೃತಿ ಇರುತ್ತೆ. ಹಾಗಾಗಿಯೇ ಸಾಂಸ್ಕೃತಿಕ ಲೋಕ ಈಗ ಕೆಟ್ಟಿರೋದಷ್ಟೇ ಅಲ್ಲ, ತಟಸ್ಥವಾಗಿದೆ. ಕನ್ನಡ, ಹೌದು, ಭಾಷೆ, ಕನ್ನಡದ ಭಾಷೆ, ನಾಡು, ನುಡಿ, ಸಂಸ್ಕೃತಿಗೆ ಸಿಕ್ಕಬೇಕಾದಂತಹ ಪ್ರಾಧಾನ್ಯತೆ ಇವಾಗ ಹೋಗಿದೆ. ಕುವೆಂಪು ಅವರ ಏಳಿಗೆಯನ್ನು ಸಹಿಸ್ತಾ ಇದ್ದವರಲ್ಲಿ ಮಹಾನ್ ಮೊದಲಿಗರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೂಡ ಒಬ್ಬರು. ಮುಚ್ಚು ಮರೆ ಇಲ್ದೇ ಬರ್ಕೊಂಡಿದ್ದಾರೆ ಗಣಪತಿ ಆತ್ಮಕಥೆಯಲ್ಲಿ. ಓದಬೇಕ್ರಿ, ನಮ್ಮ ಜನ ಓದಬೇಕು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಮ್ಮ ವರ್ತಮಾನದ ನಿಷ್ಕ್ರಿಯವಾದಂಥ ಸಾರಸ್ವತ ಲೋಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ತನ್ನ ಮಾತು, ಕೃತಿ, ಬದುಕು, 5 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹ, ಇಡೀಯದಾಗಿ ಅದು ಕನ್ನಡ ಇರಬಹುದು, ತೆಲುಗಿರಬಹುದು, ಪುಸ್ತಕಗಳ ಮೂಲಕ ಒಂದು ನಮ್ಮ ಚರಿತ್ರೆಯನ್ನು ಕರಾರುವಕ್ಕಾಗಿ ನೀವು ಇವತ್ತು ಗುರುತಿಸಬೇಕು, ಅದನ್ನು ಕಣ್ಣಾರೆ ಕಾಣಬೇಕು, ದಾಖಲೆ ಸಹಿತ ನೋಡಬೇಕು ಅನ್ನುವಂಥ ಒಂದು ಹುಚ್ಚರಿಗೆ, ಸಾಂಸ್ಕೃತಿಕ ಹುಚ್ಚರಿಗೆ, ಸಂತರಿಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತರಿಗೆ ಇಡೀ ಕರ್ನಾಟಕದಲ್ಲಿ ಇರುವಂಥ ಏಕೈಕ ಪುಸ್ತಕ ಮನೆ ಅಥವಾ ದೇಶದಲ್ಲಿಯೇ ಒಂದೇ ಒಂದಿರುವುದು, ಅದು ಪುಸ್ತಕ ಮನೆ ಹರಿಹರ ಪ್ರಿಯ ಅವರದ್ದು. ಅವರ ಮಾತು ಕಠೋರ, ಮನಸ್ಸು ಅತ್ಯಂತ ಮರ್ಮರ. ಹೃದಯಕ್ಕೆ ಇಳಿದಿರಿ ಅಂತಾದರೆ ಆ ಹೃದಯದಲ್ಲಿರುವಂಥ ಒಂದು ಆತ್ಮೀಯತೆಯ ಸುಖಾನುಭವವೇ ಬೇರೆ. ಆದರೆ ಹರಿಹರ ಪ್ರಿಯ ಅಂದಾಕ್ಷಣಕ್ಕೆ ಕರ್ನಾಟಕದಲ್ಲಂತೂ ಯಾವುದೇ ರೀತಿಯಲ್ಲೂ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡುವ ಸಂಖ್ಯೆ ಬಹಳ ಬಹಳ ವಿರಳ. ಯಾಕೆಂತಂದರೆ ಸತ್ಯ ಕಟು, ಸತ್ಯನಿಷ್ಠುರ, ಸತ್ಯ ಕಠೋರ, ಕಠೋರ ಸತ್ಯದ ನುಡಿಗಳಿಂದಲೇ, ಬರವಣಿಗಳಿಂದಲೇ ಸತ್ಯದ ತಲೆಗೆ ಹೊಡೆಯುವ ಹಾಗೆ ದಾಖಲಾತಿಯನ್ನು ಕೊಟ್ಟು ಪ್ರತಿಯೊಬ್ಬರ ಚರಿತ್ರೆಯನ್ನು ಬಿಚ್ಚಿಡುವ, ಬೆತ್ತಲುಗೊಳಿಸುವ ತಾಕತ್ತಿದ್ರೆ, ಆ ನಾಲಿಗೆಯ ಒಂದು ದೈತ್ಯ ಶಕ್ತಿ ಇದ್ದರೆ ಅದು ಹರಿಹರ ಪ್ರಿಯರಿಗೆ ಮಾತ್ರ. ಹರಿಹರ ಪ್ರಿಯರ ಮೇಲೆ ಸಾಂಸ್ಕೃತಿಕ ಮತ್ತು ಸಾರಸ್ವತ ಲೋಕದ ಗೂಂಡಾಗಿರಿ ನಡೆದಿದೆ. ಅವರನ್ನು ಸಂಪೂರ್ಣವಾಗಿ ಮುಗಿಸುವಂಥ ಒಂದು ವ್ಯವಸ್ಥಿತ ಸಂಚು ನಡೆದಿದೆ, ಷಡ್ಯಂತ್ರ ನಡೆದಿದೆ. ಆ ಎಲ್ಲ ಭೀಭತ್ಸ ಸತ್ಯಗಳನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಹರಿಹರ ಪ್ರಿಯರು ಫಿಲ್ಟರ್ಲೆಸ್ ಆಗಿ, ಯಾವುದೇ ಎಡಿಟ್ ಇಲ್ಲದೇನೆ ಅವರ ಮನಸ್ಸಿನ, ಹೃದಯದ ನೋವಿನ ಆ ಝಳವನ್ನು ಸಂಪೂರ್ಣವಾಗಿ ತೆರೆದಿಟ್ಟಿದ್ದಾರೆ. ಪುಸ್ತಕ ಮನೆ ಅಭದ್ರಗೊಂಡಿದೆ, ಪುಸ್ತಕ ಮನೆ ಅಶಕ್ತವಾಗಿದೆ, ಪುಸ್ತಕ ಗೆದ್ದಲು ಹಿಡಿತಾ ಇದೆ. ಕನಕಪುರದಲ್ಲಿದ್ದ ಅವರ ಮನೆ ಮತ್ತು ಮನಸ್ಸು ಇವತ್ತು ಮಾಲೂರಿಗೆ ಶಿಫ್ಟ್ ಆಗಿದೆ. ನಿರ್ಜನವಾದಂಥ ಒಂದು, ಯಾವುದೇ ಮನೆಯಿಲ್ಲದ KHBಯ ನಿವೇಶನದಲ್ಲಿ ತನ್ನದೇ ಆದಂಥ ಒಂದು ಬಿಡಿಗಾಸಿನಲ್ಲಿ ಶೆಡ್ಡು ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸ್ತಾ ಇದ್ದಾರೆ. ಜ್ಞಾನ ಇದೆ, ಪುಸ್ತಕಗಳ ಭಂಡಾರ ಇದೆ, ಇಡೀಯದಾದಂಥ ಒಂದು ಚರಿತ್ರೆಯ ಸಂಪೂರ್ಣ ದಾಖಲಾತಿ ಇದೆ. ಆದರೆ ಕಣ್ಣು ತೆರೆದು ಯಾರೂ ನೋಡುವವರಿಲ್ಲ, ಸರ್ಕಾರವೂ ಇಲ್ಲ, ಸಮಾಜವೂ ಇಲ್ಲ. ಅವರ ಮಾತು ಎಷ್ಟು ನಿಖರ ಮತ್ತು ಪ್ರಖರ ಅಂತಂದರೆ, ತನ್ನ ಮೇಲೆ ಯಾರ್ಯಾರು ದಾಳಿ ಮಾಡಿದರು, ತನ್ನನ್ನು ಮುಗಿಸ್ಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದರು ಅನ್ನೋದನ್ನು ಸಂಪೂರ್ಣವಾಗಿ ತೆರೆದಿಟ್ಟಿದ್ದಾರೆ. ಆ ಮಾತನ್ನು ತಡೆದುಕೊಳ್ಳುವುದೇ ಎಷ್ಟು ಕಷ್ಟ ಅಂತಂದರೆ ಅಂಥ ಬೆಂಕಿಯ ಉಂಡೆ ಅದು. ಲಂಕೇಶ್ರಿಂದ ಹಿಡಿದು, YNKಯಿಂದ ಹಿಡಿದು, ರವಿ ಬೆಳಗೆರೆಯಿಂದ ಹಿಡಿದು, ಬರಗೂರಿಂದ ಹಿಡಿದು ಇವತ್ತಿನ ಎಲ್ಲ
ಮೊನ್ನೆ ಏನು ಪ್ರಾಧಿಕಾರ ಇದು ಅದು ಇದು ಎಲ್ಲ ಆಯ್ತಲ್ಲ, ಅದೆಲ್ಲದರ ಮೇಲೆ ಕರಾರುವಕ್ಕಾದಂಥ ದಾಳಿಯನ್ನು ಮಾಡಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಚರಿತ್ರೆಯನ್ನು ತಪ್ಪಾಗಿ ನಿರೂಪಿಸುವ ಹಾಗೆ ಬದುಕಿ ಹೋಗಿದ್ದಾರೆ, ಬದುಕ್ತಾ ಇದ್ದಾರೆ, ಈ ಸರ್ಕಾರದ ಒಳಗಡೆ ಬಂಡಾಯ ಅಂತ ಹೇಳ್ಕೊಂಡು, ಜನಪರ ಅಂತ ಹೇಳ್ಕೊಂಡು, ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು, ಎಡಪಂಥೀಯರು ಅಂತ ಹೇಳ್ಕೊಂಡು ಹೇಗೆ ಅಲ್ಲಿ ಹೆಗ್ಗಣಗಳ ಹಾಗೆ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆತಾ ಇದ್ದಾರೆ ಅನ್ನೋದನ್ನು ಇಂಚಿಂಚು ತೆರೆದಿಟ್ಟಿದ್ದಾರೆ. ಅದರ ಜೊತೆಗೆ ಅವರಿಗೆ ಇವತ್ತು ಹೊತ್ತುಕೊಳ್ಳಲಾರದ, ಆದರೆ ಅದರ ಪ್ರೀತಿ ಇನ್ನೂ ಬತ್ತದ ಆ ಲಕ್ಷಾಂತರ ಪುಸ್ತಕಗಳನ್ನು ಸುವ್ಯವಸ್ಥಿತವಾಗಿ ಇಡಬೇಕು, ಅದಕ್ಕೊಂದು ನಿವೇಶನ ಬೇಕು, ಅದಕ್ಕೊಂದು ಇಮಾರತ್ ಬೇಕು. ಅದಿಲ್ಲದೆ ಇದ್ದರೆ ಯಾರಾದರೂ ಸಾತ್ವಿಕರ ಬಂದರೆ ಅದನ್ನು ಪ್ರೀತಿಯಿಂದ ಮಾರಾಟ ಮಾಡಿಬಿಡ್ತೇನೆ. ಮಾರಾಟ ಮಾಡಬೇಕು, ಅದು ಸುರಕ್ಷಿತವಾಗಿರಬೇಕು, ಅದು ಮುಂದಿನ ಪೀಳಿಗೆಗೆ ಒಂದು ಬಹುದೊಡ್ಡ ಆಸ್ತಿ. ಅದಿವತ್ತು ನಶಿಸ್ತಾ ಇದೆ, ಕರಗ್ತಾ ಇದೆ. ಆ ಕೊರಗಿನಲ್ಲಿರುವಂಥ ವಿದ್ವಾಂಸರು, ಪ್ರವಚನಕಾರರು, ಅದ್ಭುತವಾದ ಬರಹಗಾರರು, ಮಾತುಗಾರರು ಮತ್ತು ಇಡೀಯದಾಗಿ ಬಾಯ್ದೆರೆಯಲ್ಲೇ ಸಾಹಿತ್ಯದ, ಸಂಸ್ಕೃತಿಯ, ಸಮಾಜದ ಪ್ರತಿ ಇಂಚಿಂಚನ್ನು ಐತಿಹಾಸಿಕವಾದಂಥ ದಾಖಲೆಗಳ ಮೂಲಕ ತೆರೆದಿಡುವಂಥ ಏಕೈಕ ಒಬ್ಬ ಧೀಮಂತ ಚಿಂತಕ ನಮ್ಮ ಮಧ್ಯೆ ಇದ್ದರೆ ಅದು ಹರಿಹರ ಪ್ರಿಯ. ಹರಿಹರ ಪ್ರಿಯರ ಇಡೀಯದಾದ ಒಳಗನ್ನು ಒಂದು ಬರಿದುಗೊಳಿಸುವ ಮತ್ತು ಅದನ್ನು ಹೊರಹಾಕುವ ಎಲ್ಲ ಪ್ರಯತ್ನವನ್ನು ನನ್ನ ಮಟ್ಟಿಗೆ ಸಾತ್ವಿಕವಾಗಿ ಮಾಡಿದ್ದೇನೆ. ಆ ಸರಣಿ ಪ್ರಾಯಶಃ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಸಂಚಲನವನ್ನು ತರುವ ಮಟ್ಟಿಗೆ ಅದು ಶಕ್ತವಾಗಿದೆ. ಬನ್ನಿ ಅವರ ಮಾತಿಗೆ ಮುಖಾಮುಖಿಯಾಗೋಣ. ಮತ್ತು ನಿಮಗೆ ಅವರ ಮಾತಿನ ಬಗ್ಗೆ, ಅವರ ದಾಳಿಯ ಬಗ್ಗೆ, ಅವರ ಆಕ್ಷೇಪದ ಬಗ್ಗೆ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು. ಇಲ್ಲಿ ನೀವು ಪ್ರಶ್ನಿಸಬಹುದು. ಆ ಪ್ರಶ್ನೆಗೆ ಮತ್ತೆ ಉತ್ತರ ಕೊಡುವ ಉತ್ತರದಾಯಿತ್ವವನ್ನು ನಾವು ಹೊತ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೇವೆ, ಸಂವಾದಕ್ಕೆ ಸಿದ್ಧವಾಗಿದ್ದೇವೆ, ಚರ್ಚೆಗೆ ಸಿದ್ಧವಾಗಿದ್ದೇವೆ. ಅವರ ಮಾತನ್ನು ಅವರದ್ದೇ ಆದ ದಾಟಿಯಲ್ಲಿ ಹಾಗೇ ಇಡುವಂಥ ಒಬ್ಬ ನಿರೂಪಕನ ಕೆಲಸವನ್ನು ನಾನು ಮಾಡಿದ್ದೇನೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದೆವು ನಾವು. ಹೌದು. ಆದರೆ ನೀವು ದಿಢೀರಂತ ಮಾಲೂರಿಗೆ ಸ್ಥಳಾಂತರ ಮಾಡಿದಿರಿ, ಬೆಂಗಳೂರು ಬಿಟ್ರಿ, ಪುಸ್ತಕ ಮನೆ ಸ್ಥಳಾಂತರ ಮಾಡಿದ್ದಲ್ಲ ಗಣಪತಿಯವರೇ. ಬೆಂಗಳೂರು ವಾತಾವರಣ ಉಸಿರು ಕಟ್ಟುವ ಹಾಗೆ ಇರೋದ್ರಿಂದ ನಾನು 60 ವರ್ಷ ಬೆಂಗಳೂರಿನಲ್ಲಿದ್ದವನು. ಬೆಂಗಳೂರಿನ ಭಾಗ ನಾನು ಕೂಡ ಬೆಂಗಳೂರಿನ ಒಂದು ಭಾಗ ಆಗಿದ್ದೆ. ಆದರೆ ಅಲ್ಲಿಯ ವಾತಾವರಣ ಹೇಗಿತ್ತು ಅಂತಂದರೆ ಇಲ್ಲಿ ಬದುಕೋಕ್ಕಾಗೋದಿಲ್ಲ ಅನ್ನೋ ಹಾಗೆ ಸಾಂಸ್ಕೃತಿಕ ಲೋಕ ಹದಗೆಟ್ಟದ್ದರಿಂದ ಒಂದು ನಿರ್ಮಲವಾದ ಒಂದು ಪ್ರದೇಶ ಅಥವಾ ಒಂದು ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶ ಬೇಕು ಅಂತ ಹೇಳಿ ಅಂದಾಗ ನಾನು ಇಲ್ಲಿಗೆ ಬಂದಿದ್ದು. ಅಂದರೆ ನಿಮ್ಮ ಉಸಿರುಗಟ್ಟುವಿಕೆ ಅನ್ನೋದು ಭೌಗೋಳಿಕವಾಗಿಯಾ ಸಾಂಸ್ಕೃತಿಕವಾಗಿ? ಸಾಂಸ್ಕೃತಿಕವಾಗಿ. ಅದು ಬೆಂಗಳೂರು ನೀವು ಹೇಳುವಾಗೆ ಭೌಗೋಳಿಕ ಅಥವಾ ವೈಜ್ಞಾನಿಕವಾಗಿ ನೋಡಿದ್ರೆ ಅದಷ್ಟಕ್ಕೆ ಅದೇ ಸತ್ತೋಗಿದೆ. ಹೌದು, ಬೆಂಗಳೂರು ಉಳಿದಿಲ್ಲ ಈಗ, ಅದು ಆಸ್ಫೋಟಕ ಹಂತಕ್ಕೆ ಬಂದಿದೆ. ಹೌದು, ಬೆಂಗಳೂರು ಉಳಿದಿಲ್ಲ, ಬೆಂಗಳೂರಾಗಿ ಉಳಿದಿಲ್ಲ. ಅಂದರೆ ಮೂಲತಃ ಮೊದಲಿನ ಬೆಂಗಳೂರು ಚಹರೆ ಉಳಿದಿಲ್ಲ. ಹೌದು. ನೀವು ಇದೇ ಸಂದರ್ಭದಲ್ಲಿ ನಾನು ಕೇಳೋದಾದರೆ 50 ವರ್ಷದಿಂದ ನಾನು ಒಂದು ಇದನ್ನು ಎತ್ತುತ್ತಾ ಇದ್ದೀನಿ. ಬಹಳಷ್ಟು ಈ ಥರದ ವಿಚಾರಗಳನ್ನ ಬರೆದಿದ್ದೀನಿ ಮತ್ತು ಮಾತಾಡ್ತಾನೇ ಇದ್ದೀನಿ. ಏನಂತಂದರೆ ರಾಜಧಾನಿಯನ್ನು ದಯವಿಟ್ಟು ದಾವಣಗೆರೆಗೆ ಬದಲಾಯಿಸಿ ಅಂತ. ಇಡೀ ಕರ್ನಾಟಕಕ್ಕೆ ಮಧ್ಯಪ್ರದೇಶ ಅದು, ಹರಿಹರ ಮತ್ತು ದಾವಣಗೆರೆ. ಹಾಗಾಗಿ ಈ ಬೆಂಗಳೂರು ಇದ್ಕೊಳ್ಳಿ, ಅದೇ ರಾಜಧಾನಿ ಮಾತ್ರ ನೀವು ಬೇರೆ ಕಡೆಗೆ ಬದಲಾಯಿಸಿ ಅಂತ ನನ್ನ ಇದು. ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆಲ್ಲ ಬರೆದಿದ್ದೀನಿ. ಏನು ಸರ್ಕಾರಕ್ಕೂ ಸಮಾಜಕ್ಕೂ ಸಂಬಂಧವಿದೆ ಅಂತ ಪುಸ್ತಕ ಬರೆದಿದ್ದೀನಲ್ಲ, ಅದರಲ್ಲಿ ನಾನು ಇದನ್ನು ಎತ್ತಿದ್ದೀನಿ ಆ ವಿಷಯನ. ಹಾಗಾಗಿ ಏನೋ ಇವತ್ತಲ್ಲ ನಾಳೆ ಆದರೂ ಆಗಬಹುದು. ಸಾಂಸ್ಕೃತಿಕವಾಗಿ ಉಸಿರು ಕಟ್ಟಿದ್ದು ಅಂದರೆ ಹೇಗೆ? ಅದೇನಂತಂದರೆ ಎಲ್ಲ ಕ್ಷೇತ್ರ ಏನು ಸಾಹಿತ್ಯ, ಸಂಗೀತ, ಚಲನಚಿತ್ರ, ನಾಟಕ, ಶಿಲ್ಪ, ಚಿತ್ರ ಇತ್ಯಾದಿ, ಅಂದರೆ ಕಲೆ, ಆರ್ಟ್, ಇವುಗಳಲ್ಲಿ ಏನಾಗೋಗಿದೆ ಅಂತಂದರೆ ನಿಜವಾಗಿಯೂ ಕೂಡ ಕಲಾವಿದರು ಅನ್ನೋರು ಅಲ್ಲಿ ಇವಾಗ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ
ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ಹೋರಾಟ, ದಿನಕ್ಕೊಂದು ವೇಷ ಹಾಕ್ಕೊಂಡು ಈ ಇದ್ರ ಮುಂಚೂಣಿನಲ್ಲಿ ಅವ್ರನ್ನ ಯಾರೂ ವಕ್ತಾರರು ಅನ್ನೋರಲ್ಲ. ನೀವು ಗೊತ್ತು, ಆಶ್ಚರ್ಯ ಅನಿಸ್ಬೋದು, ಪ್ರತಿಯೊಬ್ಬನ ಹೆಸರಿನ ಕೆಳಗಡೆನೂ ಕೂಡ ಸಂಸ್ಕೃತಿ ಚಿಂತಕರು ಅಂತ ಬರ್ಕೊತಾರೆ. ಹೌದು, ಅದು ಯಾವ ಸಂಸ್ಕೃತಿಯೋ, ಇವ್ರು ಏನು ಚಿಂತನೆ ಮಾಡಿದಾರೋ ನಮಗಂತೂ ಇದುವರೆಗೂ ಗೊತ್ತಿಲ್ಲ. ಸಂಸ್ಕೃತಿ ಇರ್ಬೋದು. ಆ ಸಂಸ್ಕೃತಿ ಚಿಂತಕರಿಂದ ಏನಾಗೋಗಿದೆ ಅಂತಂದರೆ, ಶುದ್ಧಾಂಗವಾಗಿ ನನ್ನ ಪಾಡಿಗೆ ನಾನಲ್ಲ ನಾವು ಕೆಲಸ ಮಾಡಬಹುದು ಅನ್ನುವ ವಾತಾವರಣವನ್ನು ಹಾಳುಗೆಡವಿರೋದು ರಾಜಕಾರಣಿಗಳಲ್ಲ, ಜನಸಾಮಾನ್ಯರಲ್ಲ. ಈ ತಮ್ಮನ್ನು ಗುತ್ತಿಗೆ ಮಾಡ್ಕೊಂಡಿದ್ದಾರಲ್ಲ ಕಾಂಟ್ರಾಕ್ಟ್ರು, ಈ ಏನು ನೀರಿನ ಮಾಫಿಯಾ ಅಂತಾರಲ್ಲ, ನೀರಿನ ಮಾಫಿಯಾ, ಅದು ಬೇರೆ ಬೇರೆ ಥರದ ಮಾಫಿಯಾಗಳಿವೆ ಬೆಂಗಳೂರಲ್ಲಿ. ಇದು ಸಾಂಸ್ಕೃತಿಕ ಮಾಫಿಯಾ ಈಗ ಬೆಂಗಳೂರಲ್ಲಿದೆ. ಹಾಗಾಗಿ ಹೊರಗಡೆಯವರು ಬರೋಕ್ಕೆ ಬಿಡೋದಿಲ್ಲ. ನೀವು ಈಗ ಉದಾಹರಣೆ, ಅಕಾಡೆಮಿಗಳಲ್ಲಿ ಕೊಪ್ಪಳದವನು, ಶಿವಮೊಗ್ಗದವನು ಅಂತಂದರೆ ಇವನು ಇಲ್ಲಿದ್ದುಕೊಂಡೇ ಹೇಳ್ತಾನೆ ನಾನು ಇಲ್ಲಿದ್ದೀನಿ ಅಂತ. ಅವನು 50 ವರ್ಷಲ್ಲೋ 100 ವರ್ಷದಲ್ಲಿ ಬಿಟ್ಟಿರ್ತಾನೆ ಶಿವಮೊಗ್ಗ. ಬಯೋಡೇಟಾದಲ್ಲಿ ನಾನು ಶಿವಮೊಗ್ಗದವನು ಅಂತ ತೋರಿಸ್ಬಿಟ್ಟು ಬಂದು ಸೇರ್ಕೊತಾರೆ. ನಿಜವಾದ ಶಿವಮೊಗ್ಗದವರಿಗೆ, ನಿಜವಾದ ಬೀದರ್ನವರಿಗೆ, ನಿಜವಾದ ವಿಜಯಪುರದವರಿಗೆ ಅವಕಾಶಗಳಿಲ್ಲ. ಇದು ಮಾಫಿಯಾ. ಅದು ಮೊದಲಿಂದಲೂ ಇತ್ತ? ಇಲ್ಲ, ಮೊದಲು ಏನಿತ್ತು ಅಂತಂದರೆ, ಎಲ್ಲಿಯವರು ನೀವು ಅಂತ ಹೇಳ್ಕೊಂಡ್ರೆ, ಈಗ ನಾವು ಕುವೆಂಪು ಅವ್ರನ್ನ ಯಾರೂ ಕೂಡ ಅವ್ರು ಬರೆದಿರೋ ಬರವಣಿಗೆಯಿಂದ ನೀವು ಮಲೆನಾಡವರು ಅಂತ ಹೇಳ್ಬೋದೇ ಹೊರತು, ನಾನು ಮಲೆನಾಡಿನವನು, ನಾನು ಕುಪ್ಪಳ್ಳಿಯವನು, ನಾನು ಇಲ್ಲಿ ಮೈಸೂರಲ್ಲಿದ್ದೀನಿ ಅಂತ ಯಾರೂ ಟಾಮ್ ಮಾಡ್ಕೊಂಡಿಲ್ಲ ಅವರುಗಳು. ಮತ್ತು ಅದನ್ನು ಆ ರೀತಿಯಲ್ಲಿ ಯಾರು ತನ್ನನ್ನು ತಾನು ಅಪ್ರೋಚ್ ಮಾಡಿಕೊಂಡು ಇಲ್ಲಿ ಸವಲತ್ತುಗಳನ್ನು, ಸೌಲಭ್ಯಗಳನ್ನು, ಪ್ರಶಸ್ತಿಗಳನ್ನು, ಆದ್ಯತೆಗಳನ್ನು ಪಡ್ಕೊಂಡಿಲ್ಲ. ಎಂದೂ ಇಲ್ಲ. ಅದೇ ಬರೀ ಅವರೊಬ್ಬರ ಹೆಸರು ಹೇಳ್ತೀನಿ ಅಂತಲ್ಲ. ಈಗ ಕಾರಂತರು, ಅವ್ರು ಆ್ಯಕ್ಚುಲಿ ಕೋಟಾದವರು, ಸಾಲಿಗ್ರಾಮದವರು, ಪುತ್ತೂರಲ್ಲಿದ್ದರು, 30-40 ವರ್ಷ ಇದ್ದರು, ಸಾಕು ಅನ್ನಿಸ್ತು, ವಾಪಸ್ ಬಂದರು. ಶ್ರೀರಂಗರು ಮುದ್ದೇಬಿಹಾಳ್ನವರು, ವಿಜಯಪುರದವರು. ಎಲ್ಲಾದರೂ ನಾನು ವಿಜಯಪುರದವನು, ನನಗೊಂದು ಸ್ಥಾನ ಕೊಡಿ, ನನಗೆ ಪ್ರಶಸ್ತಿ ಕೊಡಿ ಅಂತ ಅವರು ಶ್ರೀರಂಗರು ಎಂದೂ ಕೇಳಿದ್ದಿಲ್ಲ. ಗೊರೂರಿನವರು ಹಾಸನ ಜಿಲ್ಲೆಯವರು, ನಾನು ಹಾಸನದವನು, ನನಗೇನಾದ್ರು ಜಾಗ ಇದ್ದರೆ ಕೊಡಿ ಅಂತ ಎಲ್ಲೂ ಕೇಳಿದ್ದಿಲ್ಲ. ಈಗಿನವರೇ ಇದನ್ನು ಕೆಲಸಗಳನ್ನು ಮಾಡ್ತಾ ಇರೋದು. ಹಾಗಾಗಿ ಒಂದು ಸಾಂಸ್ಕೃತಿಕ ಮಾಫಿಯಾ ಅನ್ನೋದು ಬಂದ್ಬಿಟ್ಟಿದೆ. ಈ ಸಾಂಸ್ಕೃತಿಕ ಮಾಫಿಯಾ ಅನ್ನೋದು ಇದರ ಆರಂಭ ಎಲ್ಲಿ ಆಯಿತು, ಹೇಗಾಯಿತು? ಅಲ್ಲ, ಇದು ಯಾವುದಕ್ಕೂ ಆರಂಭ ಅಂತಿಲ್ಲ. ತಾವೇ ಇದನ್ನು ಮಾಡ್ಕೊತಾರೆ. ಆ ವಾತಾವರಣವನ್ನು, ಈ ನೀರಿನ ಮಾಫಿಯಾ ಅದು ಬೇಡಪ್ಪ, ಏನಂತಾರೆ ರಿಯಲ್ ಎಸ್ಟೇಟ್ನವರು ಅಂತ ಇಟ್ಕೊಳ್ಳಿ. ನಾವೆಲ್ಲ ಹೇಗಿದ್ದೋ, ನಾನು ಬೆಂಗಳೂರಿಗೆ ಬಂದಾಗ 68ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ಸ್ವಾಮಿ ನಿಮ್ಮ ಏರಿಯಾದಲ್ಲಿ ಮನೆ ಇದೆಯಾ ಅಂತ. ನೋಡ್ರಿ ಅಲ್ಲೊಂದು ಮನೆ ಇದೆ ನೋಡೋಗ್ರಿ. ನಾವು ಯಾರೂ ಇಸ್ಕೊಳ್ಳಿಲ್ಲ, ಅವನ ಹತ್ರ 2% ಇಸ್ಕೊಳ್ಳಿಲ್ವಲ್ಲ. ಹೇಳಿದ್ದಕ್ಕೆ 2%. ಕೊಲೆಗಳಾಗ್ತಾ ಇವೆ. ನಾನು ಹೇಳಿದ್ದೆ, ಆದರೆ ನನ್ನ ತಪ್ಪಿಸಿ ನೀನು ಅದನ್ನು ಮಾರಾಟ ಮಾಡ್ಕೊಂಡಿದೀಯಾ. ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಇದು ಮಾಫಿಯಾ ಇದೆ ಈಗ. ಹಾಗೆ ಬೆಂಗಳೂರಿನಲ್ಲಿ ಏನಾದ್ರು ನೀವು ಹೋಗಬೇಕು ಅಂದರೆ ಅವ್ರ ಮೂಲಕನೇ ಹೋಗಬೇಕೇ ಹೊರತು, ಇಲ್ಲ ಅಂದರೆ ಅವಕಾಶ ಇಲ್ಲವೇ ಇಲ್ಲ. ನಾನು ಬಹಳ ಹೆಸರಿಟ್ಟೇ ಹೇಳ್ತೀನಿ, ಅಬ್ದುಲ್ ಮಜೀದ್ ಖಾನ್ ಅವರು ಒಳ್ಳೆ ಲೇಖಕರಲ್ಲಿ ಒಬ್ಬರು. ಅವ್ರು ಎಂದೂ ಕೂಡ ಅಕಾಡೆಮಿ ಇತ್ಯಾದಿಗಳನ್ನ ಸುತ್ತದವರು, ಬಹಳ ನಿಷ್ಠೂರವಾದ ಈ ಮನುಷ್ಯ ಆತ. ಇಂಗ್ಲೀಷ್ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ, ಕಂಬಾರ, ಗಿರೆಡ್ಡಿ ಎಲ್ಲ ಕ್ಲಾಸ್ಮೇಟು. ಎಂದೂ ಕೂಡ ಅಕಾಡೆಮಿಗಳ ಜೊತೆ ಅಥವಾ ಸರ್ಕಾರದ ಹಿಂಬಾಲಕರಾಗಿದ್ದವರೆಲ್ಲ. ತುಂಬ ಸ್ವಾಭಿಮಾನಿ ವ್ಯಕ್ತಿ. ಆತ ತನ್ನ ಪಾಡಿಗೆ ತಾನಿದ್ದವನ್ನ ಮತ್ತು ಬರವಣಿಗೆಯೂ ಬಿಟ್ಬಿಟ್ಟಿದ್ದಾಗ ನೀವು ಹುಡುಕಿದ್ರಿ. ಬಂಡಾಯದವರು ಬಂದು ಅಲ್ಪಸಂಖ್ಯಾತರನ್ನ ಮೇಲಕ್ಕೆ ಎತ್ತಬೇಕು ಅಂದಾಗ ಅವರು ಬಿಟ್ಟು 30 ವರ್ಷ 40 ವರ್ಷ ಆದಮೇಲೆ ಅವರು ಅಲ್ಪಸಂಖ್ಯಾತರು, ಅವ್ರಿಗೆ ತೊಗೊಂಡೋಗಿ ನೀವು ಇದನ್ನು ತುರ್ಕಿದ್ರಿ ಹೊಲಸನ್ನು. ನೀನು ಒಬ್ಬ ಮುಸ್ಲಿಮ್ಮು, ನೀನು ಹಿಂದೆ ಬಿದ್ದು ಹೋಗಿದೆಯಾ, ಈ ಥರ. ಇದು ನಾನು ಹೇಳ್ತಾ ಇರೋದು. ಅಂದರೆ ನೀವು ಹುಡುಕಿ ತಂದು ಆತನಿಗೆ ಆ ಕೊಳಕನ್ನೇ ಮೆತ್ತಿದ್ರಿ. ಇದು ಎಲ್ಲರಿಗೂ ಆಗ್ತಾಯಿದೆ. ಅವ್ರ ಪಾಡಿಗೆ ಈಗ ನೀವು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ. ನಾವು ಅಲ್ಲಿ ಕೇಳಿದಾಗ ಯಾರೋ ಹೇಳ್ತೀನಿ, ಗಣಪತಿ ಅವ್ರಿಗೆ ಏನ್ರಿ ಅವ್ರು ಮಾಧ್ಯಮದ ಇದರಲ್ಲಿ ಇಷ್ಟು 30-40 ವರ್ಷ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ ಅವ್ರು ಯಾವ ಜಾತಿ ಸರ್? ಅಯ್ಯೋ ರಾಮನೇ 40 ವರ್ಷ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಒಪ್ಪಿದ್ದ ಇಲ್ಲ. ಇದು ಮಾಫಿಯಾ. ಹಾಗಾಗಿ ಸಾಂಸ್ಕೃತಿಕ ಲೋಕವೇ ಪೂರ್ಣವಾಗಿ ಕಲುಷಿತಗೊಂಡಿದೆ. ಅದನ್ನು ನನ್ನಂಥವನಲ್ಲಿ ಭಾಷಣ ಮಾಡೋಕ್ಕೆ ಬಿಡಲ್ಲ. ವಿಷಯದ ಬಗ್ಗೆ ತಿಳುವಳಿಕೆ ಇದ್ದರೂ ಕೂಡ ಅವರವರೇ ತಿಳಿದವರೇ ಸೇರ್ಕೊಂಡು ಅವರೇ ಅಲ್ಲ, ಪ್ರತಿದಿನ ಅವ್ರ ಫೋಟೋ ಬರಬೇಕು, ಪ್ರತಿದಿನ ಅವ್ರ ಹೇಳಿಕೆಗಳು ಬರಬೇಕು. ಅವರವರೇ ಒಂದು ಮಠಗಳು ಮಾಡ್ಕೊಂಡಿದ್ದಾರೆ.
ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡಬೇಕು ಅಂತಿದ್ದೀನಿ. ಈಗ ಬರ್ಗೂರವರು ಎಸ್ ಟಿ ಸಿದ್ದರಾಮಯ್ಯನ ಸೇರಿಸೋದಿಲ್ಲ, ಇಬ್ಬರು ಪ್ರಗತಿಶೀಲರೇ. ವೆಂಕಟೇಶ್ ಮೂರ್ತಿ ನೀವು ಕರೆದ್ರೆ ಲಕ್ಷ್ಮಣರಾವ್ ಬರಲೇಬೇಕು, ನರಹಳ್ಳಿ ಬರಲೇಬೇಕು. ಏನಿದು ನಿಮ್ಮ ಗ್ಯಾಂಗು? ವೆಂಕಟೇಶ್ ಮೂರ್ತಿ ಗ್ಯಾಂಗ್ ವಾರು. ಹೌದು, ಗ್ಯಾಂಗ್ ವಾರ್ ಇದು. ನೀವು ವೆಂಕಟೇಶ್ ಮೂರ್ತಿಯನ್ನು ಯಾರೋ ಕರೀತಾರಪ್ಪ, ನೀವು ಹೋಗಿ ಅಲ್ಲಿ ಹರಿಹರ ಪ್ರಿಯನೂ ಕರೀತಾರೆ, ಬರ್ಗೂರ್ನೂ ಕರೀತಾರೆ, ರಹಮತ್ ತರೀಕೆರೆನೂ ಕರೀತಾರೆ ಅಂತ ಇಟ್ಕೊಳ್ಳಿ. ನೀವು ಯಾಕೆ ಅಲೋ ಮಾಡಲ್ಲ? ಇಲ್ಲ, ಅವ್ರಿಗೂ ನಮಗೂ ಹೊಂದಾಣಿಕೆ ಆಗಲ್ಲ. ಅಯ್ಯೋ ರಾಮ, ಕರೆದವ್ರು ಹಣೆ ಬರ, ನೀವು ಯಾಕ್ರಿ, ನೀವು ಯಾಕೆ ಅದನ್ನು ಇದು ಮಾಡ್ತೀರಿ? ಹಾಗಾಗಿ ನನ್ನಂಥವ್ನಿಗೆ ಏನಾಗುತ್ತೆ ಅಂದರೆ ಅವರು ನೇರವಾಗಿ ಮಾತಾಡ್ತಾರೆ, ಬೈತಾರೆ. ಏನು ಬೈಯಕ್ಕೆ ನಾನು ಅಲ್ಲಿ ಬರಬೇಕಾ? ಬೀದಿ ಇಲ್ವಾ? ನೀವು ಇನ್ನೊಂದು ಧ್ವನಿಯನ್ನು ಕೇಳಿ, ನಿಮ್ಮ ಧ್ವನಿಯನ್ನು ನಾವು ಕೇಳಲಿಕ್ಕೆ ಸಿದ್ಧ ಇದ್ದೀವಿ. ಹಾಗಾಗಿಯೇ ಸಾಂಸ್ಕೃತಿಕ ಲೋಕ ಈಗ ಕೆಟ್ಟಿರೋದಷ್ಟೇ ಅಲ್ಲ, ತಟಸ್ಥವಾಗಿದೆ. ಕನ್ನಡ, ಹೌದು, ಭಾಷೆ, ಕನ್ನಡದ ಭಾಷೆ, ನಾಡು, ನುಡಿ, ಸಂಸ್ಕೃತಿಗೆ ಸಿಕ್ಕಬೇಕಾದಂತಹ ಪ್ರಾಧಾನ್ಯತೆ ಇವಾಗ ಹೋಗಿದೆ. ಯಾಕಂದ್ರೆ ಯಾವುದು ಹೊಸತು ಬರ್ತಾ ಇಲ್ಲ, ಬರುತ್ತಾ ಇಲ್ಲ. ಈಗ ಬರ್ತಾ ಇರೋ ಹುಡುಗರು ರಾಜಕೀಯವನ್ನೇ ಬೆನ್ನಿಗೆ ಹಾಕ್ಕೊಂಡು ಬಂದು ಒಳಗಡೆ ಸೇರ್ಕೊತಾರೆ. ಕಲ್ಚರಲ್ ಪಾಲಿಟಿಕ್ಸ್. ನಿಮಗೆ ಒಂದು ಉದಾಹರಣೆನೇ ಕೊಡಬೇಕು ಅಂತಂದರೆ, ಹಡಪದ ಮಾಸ್ಟರ್ ಹತ್ರ ನಾನು ಟೀಚರು, ನಾನು ಕೂಡ ಕೆಂಚ್ ಸ್ಕೂಲ್ನಲ್ಲಿ ಹಿಸ್ಟ್ರಿಯ ಪಾಠ ಮಾಡ್ತಾಯಿದ್ದೆ. ಅವನ ಹೆಸರೇನೋ ಎಂಥದೋ ಮಹಮ್ಮದ್ ಅಂತ ಏನೋ ಹುಡುಗ. ಅವನು ಸರ್ ಅಕಾಡೆಮಿ ಮೆಂಬರ್ ಆಗೋದು ಹೇಗೆ ಅಂತ ಕೇಳ್ದ. ಅವನು ಡಿಪ್ಲೊಮೊ ಹುಡುಗ. ಅವನು ಅರೆ ನಿನಗೆ ಯಾಕಯ್ಯ ಹುಚ್ಚು ಬಂತು, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರೆಲ್ಲ ಇದ್ದಾರೆ ಅಂತ. ಇಲ್ಲ ಸರ್, ನಾನು ಆಗ್ಬೋದಾ? ನಮ್ಮ ಹಡಪದ ಮಾಸ್ತರು ಬಹಳ ಅತ್ಯಂತ ಅಂತಃಕರಣದ ಮಾಸ್ತರ್ ಅವರು. ನೋಡು, ಟ್ರೈ ಮಾಡಿ ಹೋಗು ಅಂತ. ಅವನು ಆಗೇ ಬಿಟ್ಟ. ಮೇಷ್ಟ್ರಾಗಿಲ್ಲ, ಸ್ಟೂಡೆಂಟು ಅಕಾಡೆಮಿ ಮೆಂಬರ್. ಏನು ಕತೆ ಇದು? ಅಂದರೆ ಅದರ ದಾರಿ ಕಂಡ್ಕೋಬೇಕು. ಹಾಂ, ಕಂಡ್ಕೊಬೇಕು ನೀವು, ಮತ್ತು ಬೆನ್ನು ಹತ್ತಬೇಕು. ಇದು ಬಹಳ. ಆದ್ದರಿಂದ ನಾನು ಈಗ ಕೊನೆಗೆ ಎಲ್ಲಿಗೆ ಬಂದಿದ್ದೀನಿ ಅಂದರೆ, ಇದನ್ನು ಎನ್ ಟಿ ರಾಮರಾವ್ ಮಾಡಿದ್ರು, ನೀವು ಅದನ್ನು ತಿಳ್ಕೋಬೇಕು. ಇಡೀ ಭಾರತದಲ್ಲಿ ಎಲ್ಲ ಅಕಾಡೆಮಿಗಳನ್ನು ಬ್ಯಾನ್ ಮಾಡಿದ್ದು ಎನ್ ಟಿ ರಾಮರಾವ್. ಅವ್ರಿಗೆ ಯಾರಾದ ಅಡ್ವೈಸ್ ಮಾಡಿದ್ದು ಅಂದರೆ ಡಾಕ್ಟರ್ ವಿ ಆರ್ ನಾರ್ಲಾ ಅವರು. ಅವರು ಕಲ್ಚರಲ್ ಅಡ್ವೈಸರ್ ಆಗಿದ್ದರು. ಅವರು ಮೊದಲೇ ಮಾಡಿದ್ದೇನೆಂದರೆ, ಪ್ರಶಸ್ತಿಗಳು ಕೊಡ್ಕೂಡ್ದು ಸರ್ಕಾರ, ಜನ ಮನ್ನಣೆ ಕೊಡಬೇಕಾಗುತ್ತೆ ಹೊರತು ಖಂಡಿತ. ಈಗ ಉದಾಹರಣೆ, ಈಗ ಭೈರಪ್ಪ ಇದ್ದಾರಪ್ಪ, ತೇಜಸ್ವಿ ಇದ್ದಾರಪ್ಪ, ಇದ್ದರು. ಅವ್ರ ಪುಸ್ತಕಗಳನ್ನ ಜನ ಕೊಂಡ್ಕೊಂಡು ಓದ್ತಾರೆ. ನಿಮ್ಮ ಪ್ರಶಸ್ತಿ ಏನ್ರಿ ಬೇಕು ಅವರಿಗೆ? ಜನ ಪ್ರಶಸ್ತಿಯೇ. ಹೌದು. ಕಾರಂತರಿಗೆ ಯಾವ ಪ್ರಶಸ್ತಿ ಕೊಡ್ತಾ ಇದ್ರು? ಏನಾದ್ರು ಒಂದಿನ ಬರವಣಿಗೆ ನಿಲ್ಲಿಸಿದಾರ? ಕುವೆಂಪು ನಿಲ್ಲಿಸಿದಾರ? ಪ್ರತಿ ಪುಸ್ತಕನೂ ಅಕಾಡೆಮಿಗೆ ಅವರು ಪ್ರಶಸ್ತಿ ಕಳಿಸಿದಾರ? ಇಲ್ವಲ್ಲ. ಆದ್ದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಇವತ್ತು ದಯವಿಟ್ಟು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಅಕಾಡೆಮಿಗಳನ್ನೆಲ್ಲ ಬ್ಯಾನ್ ಮಾಡಿ, ಬರ್ಖಾಸ್ತ್ ಮಾಡಿ. ಅದು ನೀವು ಜನಸೇವೆ ಮಾಡಕ್ಕೆ ಬಂದಿರೋದು. ಸಾಹಿತಿಗಳು, ಕಲಾವಿದರ ರಾಜಕೀಯವನ್ನು ಈ ಥರ ಬೀದಿಗೆಳಿಬೇಡಿ. ಈಗಾಗಲೇನಾಯಿತು, ಕಾಂಗ್ರೆಸ್ ಬಂತು ಅಂದರೆ ಕಾಂಗ್ರೆಸ್ಸಿನ ಸಾಹಿತಿಗಳು ಕಾಣಿಸ್ಕೋತಾರೆ, ಬಿ ಜೆ ಪಿ ಬಂತು ಅಂದರೆ ಬಿ ಜೆ ಪಿ ಗುಂಪು ಬರುತ್ತೆ, ಮತ್ತು ಅದಕ್ಕೆ ಎಡ ಬಲವಂತ ಮತ್ತು ಅದು ಮಾಡ್ತೀರಿ. ಇದೇನರ್ಥ? ನಾವು ಜನದ ನಡುವೆ ಇರಬೇಕು, ನಿಮ್ಮ ಸರ್ಕಾರದ ನಡುವೆ ಇರೋಕ್ಕೆ ನಾವು ಸಿದ್ಧ ಇಲ್ಲ. ಈ ಎಲ್ಲ ಗೋಳುಗಳಿಂದ ನನಗೆ ಬೇಸರ, ಜಿಗುಪ್ಸೆ. ಎಷ್ಟು ಬೈಬೋದು? ಬೈಯೋಕ್ಕೂ ಒಂದು ಮಿತಿ ಇದೆಯಲ್ಲ. ಆದ್ದರಿಂದ ನಾನು ಇಲ್ಲಿಂದ ಕದಲು ಬಿಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಈ ಉಸಿರು ಕಟ್ಟುವ ವಾತಾವರಣ ಮತ್ತು ಸಾಂಸ್ಕೃತಿಕ ಮಾಫಿಯಾ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಗ್ಯಾಂಗ್ ವಾರ್, ಇಲ್ಲಿ ಹೊರಗಡೆ ಎಲ್ಲೂ ಬ್ಲಡ್ ಶೆಡ್ ಕಾಣೋದಿಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಇದು ಅಂತ ಈಗೆಲ್ಲ ಜನಕ್ಕೆ ಗೊತ್ತಾಗ್ತದೆ, ಆಂತರಿಕವಾದ ರಕ್ತಸ್ರಾವ. ಹೌದು. ಸೊ ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಿ ನಿಮಗೆ. ಈಗ ಪ್ರಾಸಂಗಿಕವಾಗಿ ಈ ವ್ಯಕ್ತಿಗಳು, ಈಗ ಉದಾಹರಣೆಗೆ ನಾನು ಹೇಳೋದು, ನಮ್ಮಲ್ಲಿ ನವ್ಯ, ನವೋದಯ, ನವ್ಯೋತ್ತರ, ಬಂಡಾಯ, ದಲಿತ, ಪ್ರಗತಿಶೀಲ ಈ ಥರದ್ದೆಲ್ಲವೂ ಬಂತಲ್ಲ. ಹೌದು. ಎಲ್ಲಿಯವರೆಗೆ ಒಂದು ನಿರ್ಮಲವಾದ ವಾತಾವರಣ ಇತ್ತು ಅಂತ? ಅಲ್ಲ, ಎಲ್ಲಿಯವರೆಗೆ ಅಂತಂದರೆ ಅದೇನಾಯಿತು ಅಂತಂದರೆ, ನವೋದಯದಲ್ಲಿದ್ದವರೆಲ್ಲ ಅಪ್ಪಟ ಚಿನ್ನ ಅಂತ ಅಂದ್ಕೊಳ್ಳೋದು ಬೇಡ. ಆದರೆ ಚಿನ್ನದ ಸಂಖ್ಯೆ ಜಾಸ್ತಿ ಇತ್ತು. ಅಲ್ಲ, ಅವರಲ್ಲಿ ಜನಸಂಖ್ಯೆನೂ ಹೇಳ್ತಾ ಇಲ್ಲ, ಚಿನ್ನದ ಮನಸ್ಸುಗಳಿಗೂ ಇತ್ತು. ಉದಾಹರಣೆ ಕೊಟ್ಟೆ ಹೇಳ್ತೀನಿ ನಾನು ಇರೋ ನೆಲದ ಕಾರಣ. ಕುವೆಂಪು ಅವರ ಏಳಿಗೆಯನ್ನು ಸಹಿಸ್ತಾ ಇದ್ದವರಲ್ಲಿ ಮಹಾನ್ ಮೊದಲಿಗರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೂಡ ಒಬ್ಬರು. ಯಾಕದು ಸಹಿಸಲಿಲ್ಲ? ಏಳಿಗೆ ಸಹಿಸಲಿಲ್ಲ ಅಷ್ಟೇ, ಅದು ಹೇಳ್ತೀನಿ. ಅವ್ರ ಒಲವು ಬೇರೆ ಇತ್ತು, ಅದನ್ನು ಹೇಳ್ತೀನಿ. ಇವತ್ತೆಲ್ಲ ದಾಖಲೆ ಸಮೇತನೇ ಇದೆ, ನನ್ನ ಹತ್ರ ಮಾತ್ರವೇ ಇರೋದು, ನನ್ನ ಇದರಲ್ಲಿ. ಆದರೆ ನೀವು ಚಿನ್ನದ ಮನಸ್ಸು ಇತ್ತು ಅವರಿಗೆ. ಏನು? ಹೌದು, ಮಾಸ್ತಿ ಅವರಿಗೆ. ಅವರು ಮೊದಲನೇ ಪುಸ್ತಕನ ದುಡ್ಡು ಹಾಕಿ ಪ್ರಕಟಿಸಿರೋದು ಮಾಸ್ತಿ ಅವರೇ, ಕುವೆಂಪು ಅವ್ರದ್ದು. ಹೌದು.
ಅದ್ಭುತ ಅಲ್ಲ ಇದು? ಹಾಂ, ಅದು ಮುಖ್ಯ. ಕೊಳಲು ಪುಸ್ತಕವನ್ನು 30ನೇ ಇಸ್ವಿನಲ್ಲಿ ಫಸ್ಟ್ ಪಬ್ಲಿಷ್ ಮಾಡಿರೋದು. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವರು. ಆದರೆ ಅವರು ಒಲವಿದ್ದಿದ್ದು ಬೇಂದ್ರೆ ಕಡೆಗೆ. ಇದನ್ನು ಹೆಂಗೆ ಮಾಡಿದ್ರೆ ಹಾಗಾರೆ ಅಂತಂದರೆ, ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸಿದ್ದೇಶ್ವರಾನಂದ ಅಂತ ಹೇಳಿ ಸ್ವಾಮೀಜಿ, ಸಿದ್ದೇಶ್ವರಾನಂದಜಿ ಅಂತಲೇ ಕರೀತಾ ಇದ್ದರು. ಕುವೆಂಪು ಅವರು ನನಗೆ ಎರಡನೇ ತಂದೆ ಅಂತ ಬರ್ಕೊಂಡಿದ್ದಾರೆ ಅವರ ಆತ್ಮಕಥೆಯಲ್ಲಿ. ಅವರು ರಾಜಸ್ಥಾನದಲ್ಲಿ ಒಂದು ಏನಂತ ಹೇಳೋ ಅರಸು ಮನೆತನಕ್ಕೆ ಸೇರಿದವರು ಸಿದ್ದೇಶ್ವರಾನಂದ. ಕೊನೆಗೆ ಸಾಯುವಾಗ ಅವರು ಲಂಡನ್ನಿನ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿ ಸತ್ತರವರು. ಕುವೆಂಪು ಏನಾದರೂ ಇವತ್ತು ನಮಗೆ ದಕ್ಕಿದ್ರೆ ಅದು ಅವರಿಂದ. ಇನ್ಯಾರೂ ಇಲ್ಲ. ಒಬ್ಬ ಕನ್ನಡಿಗನಲ್ಲದ ಇವ್ರಿಗೂ ಮೊದಲೇ ಸಂಕೋಚ, ಅಥವಾ ಸಂಕೋಚ ಅನ್ನೋದಕ್ಕಿಂತ ಹೇಳಿ ದಿವ್ಯ ನಿರ್ಲಕ್ಷ್ಯವೇ ವರಕವಿಯ ಪಂಥ ಅಂತ ಅವರು ಚಿಕ್ಕ ವಯಸ್ಸಿಂದನೂ ಅದನ್ನೇ ಇಟ್ಕೊಂಡ್ಬಂದಿದ್ರು. ಯಾವುದೂ ಬೇಡ. ಇದು ತೇಜಸ್ವಿಗೂ ಬಂದಿತ್ತಲ್ಲ, ತೇಜಸ್ವಿನೂ ಕೂಡ ಯಾವ ಪ್ರಶಸ್ತಿಯನ್ನು ಹೋಗಿ ತಲೆ ಬಗ್ಗಿಸಿ ಎಲ್ಲೂ ತಗೊಂಡಿಲ್ಲ. ಕುವೆಂಪು ತಗೊಂಡಿಲ್ಲ. ಮತ್ತೆ ಊರಾಚೆಗೆ ಹೋಗಿ ಬದುಕಿದವರು ಆಗಿರುವಾಗ. ಆದರೆ ಅವರಿಗೆ ನೋಡಿ, ಇವರಿಗೆ ಕೆಲಸ ಸಿಕ್ಕಬೇಕಾಗಿತ್ತು. ಈಗ ಮುಚ್ಚು ಮರೆ ಇಲ್ದಾನೆ ಹೇಳ್ತೀನಿ, ಅವರು ಶೂದ್ರ. ಆಗಿದ್ದವರೆಲ್ಲ ಬ್ರಾಹ್ಮಣಶಾಹಿಗಳೇ. ಒಳ್ಳೆ ಮನಸ್ಸು ಇತ್ತು, ಇಲ್ಲ ಅಂತ ಅಲ್ಲ. ಮಾಸ್ತಿ ವೆಂಕಟೇಶ ಅಯ್ಯಂಗಾರಿಗೆ ಲೆಕ್ಚರರ್ ಆಗಬೇಕು ಅಂತ ಆಸೆ ಇತ್ತು. ಆಗ ರಿಜಿಸ್ಟ್ರಾರು BM ಶ್ರೀಕಂಠಯ್ಯ ಅವರು ಅವ್ರ ಕಡೆ ಇದ್ದರು. ಗೊತ್ತಾಯ್ತಾ? ಇದ್ದರೆ ಇವ್ರಿಗೆ ಹೇಗೆ ಸಿಕ್ತು? ಮುಚ್ಚು ಮರೆ ಇಲ್ದೇ ಬರ್ಕೊಂಡಿದ್ದಾರೆ ಗಣಪತಿ ಆತ್ಮಕಥೆಯಲ್ಲಿ. ಓದಬೇಕ್ರಿ, ನಮ್ಮ ಜನ ಓದಬೇಕು. ಅವ್ರು ಇಷ್ಟ ಆಗಬೇಕಾದ್ರೆ ಅವರಿಗೆ ವಾಡಿಯಾ ಸಪೋರ್ಟು. ಆ್ಯಸ್ ಎ ವೈಸ್ ಚಾನ್ಸಲರ್ AR ವಾಡಿಯಾ, ನಾವು ಈ ವಾಡಿಯಾ ಇನ್ಸ್ಟಿಟ್ಯೂಟು ಅದೆಲ್ಲ ನೀವು ಕೇಳಿದ್ದೀರಿ. ಅವ್ರಿಗೆ ಗೊತ್ತಿಲ್ಲ. ವಾಡಿಯಾ ಅವ್ರನ್ನ ಕುವೆಂಪು ಹೋಗಿ ನೋಡಿಲ್ಲ, ಮಾಡಿಲ್ಲ. ಬರೀತಾರೆ, ಓಪನ್ ಹಾರ್ಟೆಡಲ್ಲಿ ಬರೀತಾರೆ ಕುವೆಂಪು, ನಾನು ಒಬ್ಬ ಶೂದ್ರ ಅಂತ ವಾಡಿಯ ನನ್ನನ್ನು ರೆಕಮೆಂಡ್ ಮಾಡಿದ್ದಾರೆ. ಏನು ಅವ್ರಿವ್ರು ಅನ್ಬೇಕು ಅವ್ರನ್ನ? ಹಾಗಾಗಿ ಮಾಸ್ತಿಯವರು ತಪ್ಪೋಯಿತು. ಅಲ್ಲಿಂದ ಅವರಿಗೆ ಧಾರವಾಡದ ಗುಂಪು ಶುರುವಾಗೋಯಿತು. ಜೈ ಕರ್ನಾಟಕ ಅಂತ ಒಂದು ಪತ್ರಿಕೆ ಬರ್ತಿತ್ತು. ಅದರಲ್ಲಿ ಬೇಂದ್ರೆ, ಗೋಕಾಕು, ಮುಗುಳಿ ಅವರೆಲ್ಲರಿಗೂ ಯಾರಪ್ಪ ಹೀರೋ, ಐಕಾನ್ ಅಂದರೆ ಮಾಸ್ತಿಗೆ ಈ ಕೈ ತಪ್ಪಿದ ಕೆಲಸದ ಕಾರಣವೂ ಅಂಥವು ಅದೊಂದೇ. ಈಗ ಮನುಷ್ಯರಿಗೆ ಈ ಮನಸ್ಸಿನ ಒಗರಿಗೆ ಹೌದು ಇತ್ತು. ಬೆಳೆಸ್ತವರಲ್ಲಿ ಅವರೇನೆ. ನಮ್ಮಲ್ಲಿ ಹೇಳಲ್ವೇ, ತೂಗೋದು ಅವರೇನೆ, ಚಿವುಟೋದು ಅವರೇನೆ ಅಂತ. ಆದರೆ ಅಲ್ಲೇ ಇರೋದು ಗುಟ್ಟು. ಇವರಿಗೆ ಇಷ್ಟ ಇದ್ದು ಆ ಪುಸ್ತಕ ಪ್ರಕಟಿಸಿಲ್ಲ. ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಏನು ಹೇಳಿದ್ರು? ಇವರು ಕಮಿಷನರು, ಡೆಪ್ಟಿ ಕಮಿಷನರು ಆ ಕಾಲಕ್ಕೆ. 30ನೇ ಇಸ್ವಿನಲ್ಲಿ ಡೆಪ್ಟಿ ಕಮಿಷನರ್ ಅಂದರೆ ಮಹಾರಾಜ. ಅವರು ಮಾಸ್ತಿಯವರೇ, ಇವನು ನಮ್ಮ ಹುಡುಗ, ನಮ್ಮ ಆಶ್ರಮದಲ್ಲಿದ್ದಾನೆ, ಅವನು ಬಂದು ಇವನ್ನೇನು ನೋಡಲ್ಲ, ಕೇಳಲ್ಲ, ಈ ಪುಸ್ತಕ ಪ್ರಕಟಿಸಿ. ಅವ್ರ ಮುಖ ನೋಡಿಕೊಂಡು ಪ್ರಕಟಿಸಿರೋದು. ಅವರು ಒಂದು ಪದ್ಯನೂ ಓದಿರಲಿಲ್ಲ ಅವತ್ತು.